ಇವಾಗಲೇ ನೀವು ಪರಿಷತ್ನ ಶಾಸಕರಾಗಿದ್ದೀರಾ. ಚುನಾಯಿತನಾಗಿ ಶಾಸಕನಾಗಬೇಕು ಅನ್ನೋಂಥ ಕನಸಿದೆಯಾ ನಿಮಗೆ? ಖಂಡಿತ ಇದೆ. ಮುಂದೆ 28ಕ್ಕೆ ಚುನಾವಣೆಗೆ ನಮ್ಮ ಕರ್ನಾಟಕ ರಾಜ್ಯದ ಯಾವುದೋ ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಅದು ವಿಧಾನ ಸಭೆಯಲ್ಲಿ ಕೂಡ ಅಸೆಂಬ್ಲಿಯಲ್ಲಿ ಕೂಡ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಅದನ್ನು ಹೋಗಿ ಮಾಡಬೇಕು ಅನ್ನೋದು ಒಂದು ದೃಢವಾದ ಒಂದು ಸಂಕಲ್ಪ ಇದೆ. ಸೊ ದೇವೇಗೌಡರ ಇಡೀ ಫ್ಯಾಮಿಲಿ ನಿಮಗೆ ಆತ್ಮೀಯ ಅಂತಲೇ ಹೇಳ್ಬೋದು. ಸೊ ತುಂಬ ಆತ್ಮೀಯರು, ಸ್ನೇಹಿತರ ಥರ ಎಲ್ಲವನ್ನೂ ಹಂಚ್ಕೊಳ್ಬಲ್ಲೆ ನಾನು ಅವ್ರ ಹತ್ರ. ಅಂದರೆ ಯಾರು ಅದು? ಕುಮಾರಸ್ವಾಮಿ ಅವರ, ರೇವಣ್ಣವರ ಅಥವಾ ದೇವೇಗೌಡರ? ಯಾರು? ದೇವೇಗೌಡರು ಸಾಹೇಬರು ಯಾವಾಗಲೂ ನಮ್ಮನ್ನು ಹತ್ತಿರದಿಂದ ನಮ್ಮ ಕಷ್ಟ ಸುಖ ಎಲ್ಲವನ್ನು ಕೂಡ ಕೇಳ್ತಾರೆ. ಒಂದಿನ ಏನಾದರೂ ನಮ್ಮ ಮಿಸಸ್ ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅಂದರೆ ಕೂಡ ಕೇಳ್ತಾರೆ, ಎಲ್ಲಿ ನಿಮ್ಮ ಮನೆಯವರು, ಎಲ್ಲಿ, ಯಾಕೆ ಕರ್ಕೊಂಬಂದಿಲ್ಲ? ಯಾವುದೋ ಒಂದು ಊಟಕ್ಕೆ ಕರೆದಿರ್ತಾರೆ, ಇಲ್ಲಿ ಯಾವುದೋ ಒಂದು ಪೂಜೆಗೆ ಕರೆದಿರ್ತಾರೆ. ಕೆಲವು ಸಂದರ್ಭದಲ್ಲಿ ನಾನು ಒಬ್ಬನೇ ಹೋಗಿರ್ತೀನಿ, ಆವಾಗಲೂ ಅದನ್ನು ರೀಕಾಲ್ ಮಾಡಿ ಕೇಳ್ತಾರೆ. ಅವರಲ್ಲಿ ಎಲ್ಲ ಥರ ಕಷ್ಟಗಳನ್ನ ಹಂಚ್ಕೊಂಡಿದ್ದೀನಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅವರು ವಯಸ್ಸಾಗಿರೋ ಒಂದು ಇದಕ್ಕೋಸ್ಕರ ಈಗ ಎಲ್ಲವನ್ನು ಕೂಡ ಅವ್ರಿಗೆ ಹೇಳೋಕ್ಕೆ ಹೋಗಲ್ಲ. ನಮ್ಮ ನಾಯಕರು ಕುಮಾರಣ್ಣವ್ರ ಹತ್ರ ಕೂಡ ಹಂಚ್ಕೋತೀನಿ. ಸೊ ಮತ್ತು ಅವ್ರ ಮನೆಯಲ್ಲಿ ಲಕ್ಷ್ಮೀ ಅಂದರು, ಒಬ್ಬರು ರಾಜರಾಜೇಶ್ವರಿ, ಇನ್ನೊಬ್ಬರು ಅನ್ನಪೂರ್ಣೇಶ್ವರಿ. ರಾಜರಾಜೇಶ್ವರಿ ಅಂದರೆ ಅನುಸೂಯಕ್ಕ ಅವರು, ಅನ್ನಪೂರ್ಣೇಶ್ವರಿ ಅಂದರೆ ಶೈಲಕ್ಕ ಅವರು. ಶೈಲಕ್ಕ ಅವ್ರ ಜೊತೆಲಿ ಕೂಡ ಎಲ್ಲ ನಮ್ಮ ಫ್ಯಾಮ್ಲಿದು ಏನೇ ಇದ್ದರೂ ಕೂಡ ಅವ್ರ ಜೊತೆಲಿ ಶೇರ್ ಮಾಡ್ಕೋತೀವಿ. ಅವರು ಕೂಡ ನನಗೆ ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತಾ ಬಂದಿದ್ದಾರೆ. ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತಂದರೆ ಅವರು ಅನುಸರಿಸಬೇಕಾಗಿರುವಂಥ 5 ಮಾನದಂಡ ಏನಾಗಿರ್ಬೋದು? ಮೊದಲನೇದಾಗಿ ನೀವು ಹೋಗುವ ಆ ದಾರಿ ಸರಿ ಇರಬೇಕು. ಪ್ರಯತ್ನಗಳನ್ನು ಯಾವತ್ತೂ ಬಿಡಬಾರ್ದು, ಟ್ರೈ ಮಾಡ್ತಾನೇ ಇರಬೇಕು. ಸಕ್ಸಸ್ ನಿಮ್ಮ ಕಣ್ಮುಂದೆ ನಿಧಾನಕ್ಕೆ ಕಾಣಿಸುತ್ತೆ, ಅದರ ಪ್ರಯತ್ನದಲ್ಲಿರಬೇಕು. ಬಟ್ಟು ಮೂರನೇದಾಗಿ ನಂಬಿಕೆ, ಯಾವತ್ತೂ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಭಂಗ ಬರಬಾರ್ದು. ಅದನ್ನು ಯಾರೇ ಆಗಲಿ ಬಿಸ್ನೆಸ್ಸಲ್ಲಿ ಮೇಯ್ನ್ ಟ್ರಸ್ಟು, ಆ ಟ್ರಸ್ಟನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು. ಮತ್ತು ನಿಮ್ಮ ಏನು ಒಂದು ಪರಿಶ್ರಮ ಏನಿದೆ, ಹಾರ್ಡ್ ವರ್ಕ್, ಆ ಹಾರ್ಡ್ ವರ್ಕ್ ಎಫೆಕ್ಟ್ ಅದು ಎಫೆಕ್ಟಿವ್ ಆಗಿ ಇರಬೇಕು. ಆ ಹಾರ್ಡ್ ವರ್ಕ್ನ ಮಾಡ್ತಾನೇ ಇರಬೇಕು. ನಿಮಗೆ ಸಕ್ಸಸ್ಫುಲ್ ಅನ್ನೋದು ಖಂಡಿತ ಸಿಕ್ಕೇ ಸಿಗ್ತದೆ. ನೀವು ಏನು ಒಳ್ಳೆ ಮನಸ್ಸಿನಿಂದ ಪ್ರಯತ್ನ ಮಾಡ್ತೀರಿ, ಖಂಡಿತ ಅದರ ಫಲ ಸಿಗೋದರಲ್ಲಿ ಎರಡನೇ ಮಾತಿಲ್ಲ. ಆ ಭಗವಂತನ ಆಶೀರ್ವಾದ ಮತ್ತು ನಿಮ್ಮ ಪ್ರಯತ್ನ, ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಪಾಸಿಟಿವ್ ಥಿಂಕಿಂಗ್, ಇದು ಎಲ್ಲವೂ ಕೂಡ ಕೌಂಟ್ ಆಗುತ್ತೆ.